ಟಿಪ್ಪು ಸುಲ್ತಾನ್ ಮಹಿಳೆಯರ ಎದೆಯ ಮೇಲೆ ಬಟ್ಟೆ ಧರಿಸುವಂತಿರಲಿಲ್ಲ, ಅವರು ಧರಿಸುವಂತೆ ಮಾಡಲು ಮುಂದಾದ. ಸಂಪೂರ್ಣ ಮದ್ಯಪಾನ ನಿಷೇಧ ಮಾಡಿ ಈಚಲು ಮರ ಕಡಿಯಲು ಆದೇಶ ಮಾಡಿದ. ತಪ್ಪು ಮಾಡಿದ ಅಪರಾಧಿಗಳಿಗೆ ದಂಡ ವಸೂಲಿ ಮಾಡುವ ಬದಲಾಗಿ ಮಾವಿನ ಗಿಡ, ಹಲಸಿನ ಮರ ನೆಡುವಂತೆ ಮಾಡಿದ. 500 ಬ್ರಾಹ್ಮಣರ ಜಮೀನನ್ನ 700 ಶೂದ್ರರಿಗೆ ಹಂಚಿದ. ಹಾಗಾದರೆ ಯಾವ ರೀತಿ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡ, ಯಾವೆಲ್ಲ ಸುಧಾರಣೆಯನ್ನ ಮಾಡಿದ ಎಂಬೆಲ್ಲ ವಿಷಯವನ್ನ ಇತಿಹಾಸ ಪುಟಗಳಲ್ಲಿ ಏನು ದಾಖಲಿಸಲಾಗಿದೆ ಎಂಬ ಕಿರು ಪರಿಚಯವನ್ನ, ಕಿರು ಇತಿಹಾಸವನ್ನ ತಿಳಿಬೇಕಾದ್ರೆ ಮೊದಲು ಒಂದು ಪಕ್ಷದವರಾಗಿ, ಒಂದು ಧರ್ಮದವರಾಗಿ ಯೋಚಿಸದೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ಮಾಹಿತಿಯನ್ನ ಕೇಳಿ. ಟಿಪ್ಪು ಸುಲ್ತಾನ್ ಈತನ ಕಂಡ್ರೆ ಕೆಲವರಿಗೆ ಪ್ರೀತಿ, ಇನ್ ಕೆಲವರಿಗೆ ದ್ವೇಷ. ಆದ್ರೆ ಒಂದಂತೂ ನಿಜ ಅಲ್ವಾ, ಅವನು ಒಬ್ಬ ಸುಲ್ತಾನನಾಗಿದ್ದ ಎನ್ನುವುದು. ಸುಲ್ತಾನ ಎಂದ ಮೇಲೆ ಅವನ ಆಧಿಪತ್ಯ ಉಳಿಸಿಕೊಳ್ಳಲು ಇತರರನ್ನ ಸೋಲಿಸಬೇಕೇ ಅಲ್ವೇ? ಇಂದು ರಾಜ್ಯವಾಳುವ ರಾಜಕಾರಣಿಗಳು ಮಾಡುತ್ತಿರುವುದು ಸರಿ ಅನಿಸಿದರೆ ಅವನು ತನ್ನ ಸಾಮ್ರಾಜ್ಯ ಉಳಿಸಿಕೊಳ್ಳಲು ಅವನು ಮಾಡಿದ್ದು ಸರಿ ಇರಬಹುದು. ಒಂದು ವೇಳೆ ಇಂದಿನ ರಾಜಕಾರಣಿಗಳು ಮಾಡುತ್ತಿರುವುದು ತಪ್ಪು ಎಂದಾದ್ರೆ ಅವನು ಮಾಡಿರೋದು ತಪ್ಪು ಇರಬಹುದು. ಈಗ ನೀವು ಅವನನ್ನ ರಾಜ್ಯದ ರಾಜನಾಗಿ ನೋಡಿದರೆ ರಾಜ್ಯದ ಉಳಿವಿಗಾಗಿ ಅವನು ಮಾಡಿದ್ದು ಸರಿ ಇರಬಹುದು. ಇಲ್ಲಿ ಧರ್ಮ ಮಧ್ಯಕ್ಕೆ ತರದೆ ಅವನು ಮಾಡಿದ ಒಳ್ಳೆಯ ಕೆಲಸಗಳು ಏನು, ಅದರಿಂದ ಸಮಾಜಕ್ಕೆ ಒಳ್ಳೆಯದು ಏನಾಗಿದೆ ಎಂಬುದನ್ನ ಮಾತ್ರ ಯೋಚಿಸೋಣ. ಯಾಕೆಂದ್ರೆ ಒಬ್ಬ ರಾಜನ ಬಗ್ಗೆ ವಿಭಿನ್ನ ಬರವಣಿಗೆ ಅಭಿಪ್ರಾಯ ನಾವು ಕೇಳಿದ್ದೇವೆ, ಓದಿದ್ದೇವೆ, ಕೇಳ್ತಾ ಇದ್ದೇವೆ ಹಾಗೂ ಓದ್ತಾನೂ ಇದ್ದೇವೆ. ಹೀಗಿರುವಾಗ ಡಾಕ್ಟರ್ ಸುಭಾಷ್ ಬರ್ನಿ IPS ಅವರು ತಮ್ಮ ಪುಸ್ತಕದಲ್ಲಿ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಏನೆಲ್ಲ ಬರೆದಿದ್ದಾರೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಡಿಸೆಂಬರ್ 1, 1751 ಹೈದರ್ ಅಲಿ ಮತ್ತು ಫಾತಿಮಾ ಫಖರ್ ಉನ್ ನಿಸಾ ಅವರಿಗೆ ಜನಿಸಿದರು. ಅವನಿಗೆ ಹಲವಾರು ಪತ್ನಿಯರು ಕೂಡ ಇದ್ರು. ಅವರಲ್ಲಿ ಮೊದಲ ಪತ್ನಿ ಸುಲ್ತಾನ್ ಬೇಗಂ ಸಾಹಿಬ್ ಅವರನ್ನ ಪಡಿಶಾ ಬೇಗಂ ಎಂದು ಸಹ ಕರೆಯಲಾಗ್ತಾ ಇತ್ತು. ಇವರು ಅರ್ಕೋಟ್ನ ಇಮಾಮ್ ಸಾಹಿಬ್ ಬಕ್ಷಿ ನೇತಾ ಅವರ ಮಗಳು ಮತ್ತು ಚಂದಾ ಸಾಹಿಬ್ನ ವಂಶಸ್ಥೆ. ಪಾಂಡಿಚೇರಿ ನವಾಬ್ ಎಂದು ಕರೆಯಲ್ಪಡುವಂತಹ ಗುಲಾಂ ಹುಸೇನ್ ಖಾನ್ ಅವರ ಸಹೋದರಿ ಕೂಡ ಆಗಿದ್ಲು. ಇವರು 1774ರಲ್ಲಿ ವಿವಾಹವಾಗಿದ್ದರು. ಅದೇ ಸಮಯದಲ್ಲಿ ವಿವಾಹವಾದ ಇನ್ನೊಬ್ಬ ಪತ್ನಿ ರುಖಾಯಾ ಬಾನು ಬೇಗಂ. ಅವರು ಲಾಲಾ ಮಿಯಾನ್ ಶಹೀದ್ ಚಾರ್ಕೋಲಿಯವರ ಮಗಳು ಮತ್ತು ಶೇಖ್ ಬುರ್ಹಾನುದ್ದೀನ್ ಅವರ ಸಹೋದರಿ ಕೂಡ ಆಗಿದ್ರು. ಇನ್ನೊಬ್ಬ ಪತ್ನಿ ಖಾದಿಜಾ ಜಮಾನ್ ಬೇಗಂ. ಇವರು 1797ರಲ್ಲಿ ಹೆರಿಗೆ ಸಮಯದಲ್ಲಿ ನಿಧನ. ಇನ್ನೊಬ್ಬ ಪತ್ನಿ ಬುರಂತಿ ಬೇಗಂ ಹಾಗೂ ಇನ್ನೊಬ್ರು ಪತ್ನಿ ಇದ್ರು, ಅವರ ಹೆಸರು ರೋಶನಿ ಬೇಗಂ. ಹಾಗಾದ್ರೆ ಟಿಪ್ಪು ಸುಲ್ತಾನ್ ಅವರ ಮಕ್ಕಳ ಹೆಸರೇನು? ಅವರ ಮಕ್ಕಳು ಹೈದರ್ ಅಲಿ ಖಾನ್ ಸುಲ್ತಾನ್, ಮುಯಿನ್ ಉದ್ದೀನ್ ಸುಲ್ತಾನ್, ಅಬ್ದುಲ್ ಖಾಲಿಕ್ ಸುಲ್ತಾನ್, ಮುಯಿಜ್ ಉದ್ದೀನ್ ಸುಲ್ತಾನ್, ಮೊಹಮ್ಮದ್ ಸುಬಾನ್ ಸುಲ್ತಾನ್, ಶುಕ್ರುಲ್ಲಾ ಸುಲ್ತಾನ್, ಗುಲಾಂ ಅಹ್ಮದ್ ಸುಲ್ತಾನ್, ಗುಲಾಂ ಮೊಹಮ್ಮದ್ ಸುಲ್ತಾನ್, ಸರ್ವರ್ ಉದ್ದೀನ್ ಸುಲ್ತಾನ್, ಮೊಹಮ್ಮದ್ ಸುಲ್ತಾನ್, ಯಸ್ಮಲ್ ಉದ್ದೀನ್ ಸುಲ್ತಾನ್, ಮುನೀರ್ ಉದ್ದೀನ್ ಸುಲ್ತಾನ್. ಅವರ ಒಬ್ಬ ಹೆಣ್ಣು ಮಗಳನ್ನ ಹುಸೇನ್ ಅಲಿ ಖಾನ್ ರನ್ನು ಮದುವೆಯಾಗಿದ್ದರು ಎಂಬುದನ್ನು ಇತಿಹಾಸಕಾರರು ತಮ್ಮ ಬರವಣಿಗೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಹೈದರ್ ಮತ್ತು ಟಿಪ್ಪು ಯಾವ ರೀತಿಯಾಗಿ ರಾಜ್ಯವನ್ನ ಆಳಿದರು? ಹೈದರನು ಮೈಸೂರು ಅರಸರ ಪಾಳೆಯದಿಂದ ರಾಜ್ಯವನ್ನೇ ಆಕ್ರಮಿಸಿಕೊಂಡ ನಂತರ ಆ ರಾಜ್ಯದಲ್ಲಿ ಜನ ಕಂಟಕರಾಗಿದ್ದಂತಹ ಪಾಳೆಗಾರರ ವಿರುದ್ಧ ಹೋರಾಟ ನಡೆಸಿದ ಪರಿಣಾಮವಾಗಿ ಹಳ್ಳಿಯಲ್ಲಿ ರೈತರನ್ನ ಲೂಟಿ ಹೊಡೆದು ಸುಲಿಯುತ್ತಿದ್ದಂತಹ ಪಾಳೆಗಾರರ ಕಾಟದಿಂದ ರೈತರು ಮುಕ್ತರಾದರೆ, ಮತ್ತೊಂದೆಡೆ ಹೈದರ್ ಅಲಿ ಅಂತಹ ರೈತ ಮಕ್ಕಳನ್ನ ಸೇರಿಕೊಂಡು ಸ್ವ ಆಸ್ತಿ ಭೂಮಟ್ಟದಲ್ಲಿ ವಿಸ್ತರಿಸಿದ. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರು ಹಾಸನ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ರಾಯಚೂರು, ಬಳ್ಳಾರಿ, ತುಮಕೂರು ಹಾಗೂ ಕೋಲಾರಗಳಲ್ಲಿ ಸುಮಾರು 800 ಪಾಳೆಗಾರರನ್ನ ಸದೆಬಡೆದರು ಎಂದು ಲೇಖಕರು ಹೇಳ್ತಾರೆ. ಕೇರಳದ ಉತ್ತರದ ಮಲಬಾರಿನಲ್ಲಿ ಸುಲಿಗೆ ಮಾಡುತ್ತಿದ್ದ ಎಲ್ಲ 47 ಪಾಳೆಗಾರರನ್ನ ಹೈದರ್ ಅಲಿ ನಾಶ ಮಾಡಿದ. 1799ರ ಟಿಪ್ಪು ಸುಲ್ತಾನ್ ಪತನದ ನಂತರ ಮೈಸೂರಿನ ಪ್ರಾಂತ್ಯದ ಸಂಪೂರ್ಣ ಅಧ್ಯಯನ ಮಾಡಿದ ಬ್ರಿಟಿಷ್ ತಜ್ಞ ಫ್ರಾನ್ಸಿಸ್ ಬುಚಾನನ್ ಗುರುತಿಸಿದಂತೆ ಮೈಸೂರು ಅರಸರಾದ ಹೈದರ್ ಟಿಪ್ಪು ಸುಲ್ತಾನ್ ಪಾಳೆಗಾರಿ ವಿರೋಧಿ ಸೈನಿಕ ಕಾರ್ಯಾಚರಣೆಗಳಿಂದಾಗಿ ಮೈಸೂರು ಪ್ರಾಂತ್ಯದಲ್ಲಿ ಉಳಿಗೆ ಮಾನ್ಯ ವ್ಯವಸ್ಥೆ ಕುಸಿದು ಬಿದ್ದಿತು. ಟಿಪ್ಪು ಪಾಳೆಗಾರರಿಂದ ವಶಪಡಿಸಿಕೊಂಡಂತಹ ಭೂಮಿಯನ್ನ ರೈತರಿಗೆ ಹಂಚಿದರು ಎಂದು ಹೇಳ್ತಾರೆ. ಹೀಗೆ ಹೈದರ್ ಅಲಿ ಹಾಗೂ ಟಿಪ್ಪು ಅವರು ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳಿಂದ ಕ್ರಾಂತಿಯನ್ನ ಮಾಡಿದರು ಅಂತ ಹೇಳಿ ಇಲ್ಲಿ ಲೇಖಕರು ಹೇಳಿರ್ತಾರೆ.
ಟಿಪ್ಪುವಿನ ಭೂ ಸುಧಾರಣೆ. 1797ರಲ್ಲಿ ಟಿಪ್ಪು ಬ್ರಿಟಿಷರ ವಿರುದ್ಧ ಸೋತು ಮಕ್ಕಳನ್ನ ಅಳಿವಿಟ್ಟಿದ್ದನು. ಆದರೆ ಅದೇ ವರ್ಷ ಭೂ ಕಂದಾಯವನ್ನ ಜಾರಿಗೆ ತಂದು ಈ ಕುರಿತು ಕಬೀರ್ ಕೌಸರ್ ಎಂಬುವನು ಹೇಳ್ತಾನೆ, ರೈತನ ಜಾತಿ ಧರ್ಮ ಪಂಥವೇನೇ ಇದ್ರೂ ಉಳುವವನಿಗೆ ಭೂಮಿ ಸಿಗಬೇಕು ಎನ್ನುವುದು ಟಿಪ್ಪುವಿನ ಕೃಷಿ ನೀತಿಯಾಗಿತ್ತು ಅಂತ ಅವನು ಹೇಳ್ತಾನೆ. ಹಿಂದಿನ ಪಾಳೆಗಾರರ ಜಮೀನನ್ನ ವಶಪಡಿಸಿಕೊಂಡಂತಹ ಟಿಪ್ಪು ಅದನ್ನ ಶೂದ್ರ ರೈತಾಪಿಗೆ ಹಂಚಿ ಕ್ರಾಂತಿಕಾರಿ ಬದಲಾವಣೆಗೆ ಕಾರಣ ಆದಂತ ಅಂದಿನ ಲೇಖಕರು ತಮ್ಮ ಬರವಣಿಗೆಯಲ್ಲಿ ತಿಳಿಸಿದ್ದಾರೆ. ಬ್ರಿಟಿಷ್ ಇತಿಹಾಸಕಾರ ಬುಚಾನನ್ ದಾಖಲಿಸಿದಂತೆ ನಂಜನಗೂಡಿನಲ್ಲಿ 500 ಬ್ರಾಹ್ಮಣ ಮನೆಗಳಿದ್ದು ವಾರ್ಷಿಕ 14,000 ಪಗೋಡಗಳಷ್ಟು ಆದಾಯ ತರುತ್ತಿದ್ದ ಜಮೀನನ್ನ ಹೊಂದಿದ್ದವು. ಅದೇ ಊರಿನಲ್ಲಿ 700 ಶೂದ್ರ ಮನೆಗಳಿದ್ದು ಅವರು ಈ ಭೂಮಿಯಲ್ಲಿ ಚಾಕರಿ ಮಾಡಿದರೂ ಊರ ಹೊರಗೆ ವಾಸವಾಗಬೇಕಾಗಿತ್ತು. ಆಗ ಈ ಟಿಪ್ಪು ಇವರಿಗೆ ಇದೆಲ್ಲಾ ಭೂಮಿ ನೀಡಿದ ಎಂದು ಬುಚಾನನ್ ಅವರು ತಮ್ಮ ಬರವಣಿಗೆಯಲ್ಲಿ ತಿಳಿಸುತ್ತಾರೆ. ಟಿಪ್ಪು ಸುಲ್ತಾನ್ ಹಾಗೂ ಹೈದರ್ ಅಲಿ ಮಹಿಳೆಯರ ಕುರಿತು ಯಾವೆಲ್ಲ ಸುಧಾರಣೆಗಳನ್ನ ಜಾರಿಗೆ ತಂದಿದ್ರು. ಟಿಪ್ಪು ಹಾಗೂ ಹೈದರ್ ಅಲಿ ಇಬ್ಬರೂ ಕೂಡ ಮೂಢ ಸಂಪ್ರದಾಯದಡಿ ಮಹಿಳೆಯರು ಅನುಭವಿಸುತ್ತಿದ್ದಂತಹ ಶೋಷಣೆ ಬಗ್ಗೆ ಸಂವೇದನಾಶೀಲರಾಗಿದ್ದರು. ಮಹಿಳೆಯರ ಮೌಢ್ಯ ಸಂಪ್ರದಾಯಗಳಿಂದ ಮಹಿಳೆಯು ಶೋಷಣೆಯನ್ನ ನಿಲ್ಲಿಸಲು ಸಾಕಷ್ಟು ಪ್ರಯತ್ನಿಸಿದರು ಎಂದು ಅವರು ಹೇಳ್ತಾರೆ. ಉದಾಹರಣೆಗೆ ಕೇರಳದ ಉತ್ತರ ಮಲಬಾರ್ ಪ್ರಾಂತ್ಯದಲ್ಲಿ ಉಳಿಗಮಾನ್ಯ ಪ್ರಭುಗಳ ವಿಧಿಸಿದ್ದಂತಹ ಕಂದಾಚಾರಗಳಿಗೆ ಬಲಿಯಾಗಿದ್ದಂತಹ ಮಹಿಳೆಯರು ತಮ್ಮ ಎದೆಯ ಮೇಲಿನ ಬಟ್ಟೆಯನ್ನ ಧರಿಸುವಂತಿರಲಿಲ್ಲ. ಈ ಒಂದು ಕಂದಾಚಾರದ ವಿರುದ್ಧ ಟಿಪ್ಪು ಈ ಕುರಿತು ಕ್ರಮವನ್ನ ಕೈಗೊಂಡಿದ್ದನು ಎಂದು ಕೂಡ ಹೇಳಲಾಗ್ತಾ ಇದೆ. ಈತ ತನ್ನ ಅಧಿಕಾರಿಗಳಿಗೆ ಹೊರಡಿಸಿದ ಒಂದು ಠರಾವಿನಲ್ಲಿ ಮಹಿಳೆಯರ ಎದೆಯ ಮೇಲೆ ಬಟ್ಟೆ ಹಾಕಲಾರದ ಅನಿಷ್ಟ ಸಂಪ್ರದಾಯ ಒಂದು ಆ ಪ್ರಾಂತ್ಯದಲ್ಲಿ ಅಸ್ತಿತ್ವದಲ್ಲಿದೆ. ಇದು ಸಮಾಜಕ್ಕೆ ಒಂದು ಕಳಂಕ. ಒಂದು ವೇಳೆ ಬಲ ಪ್ರಯೋಗದಿಂದ ಮಹಿಳೆಯರನ್ನ ಈ ಸ್ಥಿತಿಗೆ ದೂಡಿದರೆ ಕೂಡಲೇ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳತಕ್ಕದ್ದು. ಅಥವಾ ಇದು ಇಲ್ಲಿನ ಧಾರ್ಮಿಕ ಸಂಪ್ರದಾಯಗಳ ಭಾಗವಾಗಿ ಅಸ್ತಿತ್ವದಲ್ಲಿದ್ದರೆ ಅಲ್ಲಿನ ಧರ್ಮಗುರುಗಳನ್ನ ಮನವೊಲಿಸಿ ಈ ಮೂಲಕ ಕಂದಾಚಾರವನ್ನ ನಿಲ್ಲಿಸಲು ಪ್ರಯತ್ನಿಸತಕ್ಕದ್ದು ಎಂದು ಆದೇಶ ನೀಡಿದನಂತೆ. ಇನ್ನೊಂದು, ಈ ಮಹಿಳೆಯರೆಲ್ಲರೂ ಅಸ್ಪೃಶ್ಯ ವರ್ಗಕ್ಕೆ ಸೇರಿದವರೆಂಬುದು ಕೂಡ ಇಲ್ಲಿ ವಿಶೇಷ. ಸಂಪೂರ್ಣ ಮದ್ಯಪಾನ ನಿಷೇಧ. ಟಿಪ್ಪು ಸುಲ್ತಾನ್ ಕೈಗೊಂಡ ಕೆಲವು ಯೋಜನೆಗಳಲ್ಲಿ ಕೆಲವು ಸುಧಾರಣೆಗಳಲ್ಲಿ ಇದು ಕೂಡ ಒಂದು. 1787ರಲ್ಲಿ ಮೀರ್ ಸಾದಿಕ್ ಬರೆದ ಪತ್ರವೊಂದರಲ್ಲಿ ಟಿಪ್ಪು ಮೈಸೂರು ಪ್ರಾಂತ್ಯದಲ್ಲಿ ಯಾವ ರೀತಿಯಾಗಿ ಮದ್ಯಪಾನ ನಿಷೇಧಿಸಿದ ಎಂಬ ಉಲ್ಲೇಖವಿದೆ. ಈ ವಿಷಯದಲ್ಲಿ ಮಾತ್ರ ನಾವು ಯಾವುದೇ ಹಣಕಾಸಿನ ವಿಷಯವನ್ನ ಪ್ರಧಾನವಾಗಿಸಿಕೊಳ್ಳದೆ ನೋಡದೆ ಏನೇ ಆದರೂ ಸಂಪೂರ್ಣ ಮದ್ಯಪಾನ ನಿಷೇಧ ಮಾತ್ರ ಜಾರಿಗೆ ತರಲೇಬೇಕು. ಅದು ಕೇವಲ ಧಾರ್ಮಿಕ ವಿಷಯವಲ್ಲ, ನಮ್ಮ ಜನತೆಯನ್ನ ಆರ್ಥಿಕ ಸದೃಢತೆ, ತಮ್ಮ ಯುವಕರಲ್ಲಿ ಸನ್ನಡತೆಯನ್ನ ಬೆಳೆಸಬೇಕು. ಖಜಾನೆ ಹಣಕಾಸಿನ ವಿಷಯ ಪ್ರಮುಖವಾದರೂ ಅದು ನಮ್ಮ ಜನತೆಯ ಆರೋಗ್ಯ ಹಾಗೂ ನೈತಿಕತೆಗಿಂತಲೂ ಮುಖ್ಯವಾಗಿದೆ ಎಂದು ಪ್ರಶ್ನಿಸಿದ ಎಂದು ಅಲ್ಲಿ ಉಲ್ಲೇಖಿಸಲಾಗಿದೆ. ಇಂದಿನ ನಮ್ಮ ಸಮಾಜವಾದಿಗೂ ಇಲ್ಲದಂತಹ ನೈತಿಕ ಹಾಗೂ ದೂರದೃಷ್ಟಿ ಟಿಪ್ಪುಗಿತ್ತು. ಅಲ್ಲದೆ ಟಿಪ್ಪು ಇದನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರಲು ನಾಡಿನಾದ್ಯಂತ ಇರುವಂತಹ ಈಚಲು ಮರಗಳನ್ನು ಕೂಡ ಕಡಿಸಲು ಆಜ್ಞೆ ಮಾಡಿದನು. ಇಂದಿನ ನಮ್ಮ ರಾಜಕಾರಣಿಗಳಿಗೂ ಈ ಬುದ್ಧಿ ಬಂದ್ರೆ ಸರಿಯೇನು. ಪ್ರಜೆಗಳ ಯೋಗಕ್ಷೇಮದ ವಿಷಯದಲ್ಲಿ ಟಿಪ್ಪು ಸಮಾಜ ಸುಧಾರಕನಂತೆ ಪಾತ್ರ ವಹಿಸಿದನು. ಅವನು ಮದ್ಯಪಾನವನ್ನ ನಿಷೇಧಿಸಿದ, ವೇಶ್ಯಾವೃತ್ತಿಯನ್ನ ತೊಡೆದು ಹಾಕಿದ, ಮಲಬಾರ್ನಲ್ಲಿ ಬಹುಪತ್ನಿತ್ವ ಪದ್ಧತಿಯನ್ನ ನಿಲ್ಲಿಸಿದ. ಇನ್ನೂ ಮುಖ್ಯವಾಗಿ ಮಲಬಾರ್ ಪ್ರಾಂತ್ಯದಲ್ಲಿ ಮಹಿಳೆಯರು ಮೈತುಂಬ ಮುಚ್ಚುವ ಬಟ್ಟೆಗಳನ್ನ ಧರಿಸಬೇಕು ಎಂಬ ಆಜ್ಞೆಯನ್ನು ಕೂಡ ಮಾಡಿದ. ಕಾರಣ ಅಲ್ಲಿ ಕೆಲವೊಂದಿಷ್ಟು ಅನಿಷ್ಟ ಪದ್ಧತಿಗಳು ಜಾರಿಯಲ್ಲಿತ್ತು. ಇದಷ್ಟೇ ಅಲ್ಲ, ಟಿಪ್ಪುವಿನ ರಾಜ್ಯದಲ್ಲಿ ಬಂಜರು ಭೂಮಿಯನ್ನ ಟಿಪ್ಪು ಸಾಗುವಳಿಗೆ ಅಳವಡಿಸುವ ಸಲುವಾಗಿ ಅಂತಹ ಭೂಮಿಯನ್ನ ಉದಾರವಾದ ಷರತ್ತಿನ ಆಧಾರದ ಮೇಲೆ ರೈತರಿಗೆ ನೀಡಿದನು. ಅದರಲ್ಲಿ ರೇಷ್ಮೆಯ ಆರ್ಥಿಕ ಲಾಭವನ್ನ ತರುವ ಬೆಳೆಗೆ ಹೆಚ್ಚು ಒತ್ತಾಸೆ ನೀಡಿ ವಿಶ್ವ ಮಾನ್ಯತೆಯನ್ನು ನೀಡಿದನು. ಇನ್ನು ಟಿಪ್ಪು ಸುಲ್ತಾನ್ ಕಾನೂನಿನ ಅಡಿಯಲ್ಲಿ ಯಾವೆಲ್ಲ ಶಿಕ್ಷೆಯನ್ನ ವಿಧಿಸ್ತಾ ಇದ್ದ. ತಪ್ಪು ಮಾಡಿದ ವ್ಯಕ್ತಿಗಳಿಗೆ ಟಿಪ್ಪು ವಿಶೇಷವಾದ ಶಿಕ್ಷೆಯನ್ನ ನೀಡಿ ಆ ರಾಜ್ಯದ ಪ್ರಗತಿಗೆ ದೂರದೃಷ್ಟಿಯ ಪ್ರತಿಫಲವನ್ನ ನೀಡಿದ. ಅಪರಾಧಿಗಳಿಂದ ದಂಡವನ್ನ ವಸೂಲಿ ಮಾಡುವ ಬದಲು ಪ್ರತಿಯೊಂದು ಪಗೋಡದ ದಂಡದ ಬದಲು ಅಪರಾಧ ಮಾಡಿದ ವ್ಯಕ್ತಿಯು ತನ್ನ ಗ್ರಾಮದ ಬಳಿ ಮಾವಿನ ಗಿಡಗಳನ್ನ ಮತ್ತು 2 ಹಲಸಿನ ಮರಗಳನ್ನ ನೆಡತಕ್ಕದ್ದು. ಆ ಗಿಡಗಳು
3 ದೇರಗಳ ಎತ್ತರ ಬೆಳೆಯುವವರೆಗೂ ಅಪರಾಧಿಯು ಆ ಗಿಡಗಳಿಗೆ ನೀರು ಹಾಕುತ್ತಾ ಸಂರಕ್ಷಣೆ ಮಾಡಬೇಕಾಗಿತ್ತು. ಇಂತಹ ನವೀನ ದಂಡನೆಯ ಮೂಲಕ ಮೈಸೂರಿನಲ್ಲಿ ಹಸಿರು ಕ್ರಾಂತಿಯನ್ನೇ ನಡೆಯಿತು ಎಂದು ಹೇಳ್ತಾರೆ ಬರವಣಿಗೆಗಾರರು. ಇದು ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿ ಅವರ ಒಂದು ಕಿರು ಪರಿಚಯ. ಇನ್ನೂ ಹೆಚ್ಚಿನ ವಿಷಯಗಳಿಗಾಗಿ ತಿಳಿದುಕೊಳ್ಳಲು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಂಬಲ ನೀಡಿ. ಧನ್ಯವಾದಗಳು.